ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ಮ್ಯಾಂಗೋ ಮಸ್ತಾನಿ. ಸಾಮಾನ್ಯವಾಗಿ ನಾವು ಮ್ಯಾಂಗೋ ಮಿಲ್ಕ್ ಶೇಕ್ನ ಕುಡ್ದೇ ಇರ್ತೀವಿ. ಈ ಒಂದು ಮ್ಯಾಂಗೋ ಮಿಲ್ಕ್ ಶೇಕಿಗೆ ಒಂದು ಟ್ವಿಸ್ಟ್ ಕೊಡೋಣ ಬನ್ನಿ. ಅದೇನು ಟ್ವಿಸ್ಟ್ ಕೊಟ್ಟಿದ್ದೀನಿ ಅಂತ ಕ್ವಿಕ್ಕಾಗಿ ನೋಡ್ಕೊಂಬಂದ್ಬಿಡೋಣ. ಮಿಕ್ಸರ್ ಜಾರ್ಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು, ಸಿಹಿ ಆಗಿರಬೇಕು. 3 ಚಮಚದಷ್ಟು ಸಕ್ಕರೆ, ಅರ್ಧ ಕಪ್ಪಿನಷ್ಟು ಹಾಲನ್ನು ಜಾಸ್ತಿ ಹಾಕಬಾರ್ದು, ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನೋಡಿ, ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ. ಒಂದು ಚಮಚದಷ್ಟು ವೆನಿಲಾ ಐಸ್ ಕ್ರೀಮ್. ವೆನಿಲಾ ಫ್ಲೇವರ್ ಇರೋ ಐಸ್ ಕ್ರೀಮ್ನೇ ಹಾಕ್ಕೋಬೇಕು, ಬೇರೆ ಫ್ಲೇವರ್ ಇರೋ ಐಸ್ ಕ್ರೀಮ್ನ ಹಾಕೋಕೂಡದು. ಅದನ್ನು ಕೂಡ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಗ್ಲಾಸನ್ನು ತಗೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಮಾವಿನ ಹಣ್ಣು, ನಾವಲ್ಲಿ ಮಿಲ್ಕ್ ಶೇಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಈಗ ಅರೇಂಜ್ ಮಾಡ್ಕೋಬೇಕು ನೀಟಾಗಿ. ವೆನಿಲಾ ಐಸ್ ಕ್ರೀಮ್ ಮತ್ತು 1 ಚಮಚದಷ್ಟು ಇಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ನಮ್ಗೆ ಯಾವುದು ಇಷ್ಟ ಇರೋ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ನಾನಿಲ್ಲಿ ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಚೆರಿ ಫ್ರೂಟ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಅದರ ಮೇಲೆ ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕ್ಕೋಬೇಕು. ಅದರ ಮೇಲೆ ವೆನಿಲಾ ಐಸ್ ಕ್ರೀಮ್ನ ಇಡಬೇಕು. ಮತ್ತು ನಾವಿಲ್ಲಿ ನಮಗಿಷ್ಟವಾಗಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ಇಲ್ಲಿ ಪಿಸ್ತಾ ಹಾಗೂ ಟೂಟಿ ಫ್ರೂಟಿನ ಕೂಡ ಹಾಕ್ಕೋಬೋದು. ಟೂಟಿ ಫ್ರೂಟಿ ಹಾಕೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ. ಸೊ ಈ ಥರ ನಾವು ಅರೇಂಜ್ ಮಾಡಿಕೊಡೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ, ಮಕ್ಕಳು ಇಷ್ಟಪಟ್ಕೊಂಡು ಕುಡಿತಾರೆ. ಈ ಮ್ಯಾಂಗೋ ಮಸ್ತಾನಿ ನಿಮ್ಗೆ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ.